ಸಿದ್ದರಾಮಯ್ಯ ಅವಧಿಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಆರೋಪವನ್ನು ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಸಂತೋಷ್ ಹೆಗಡೆ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಅಧಿಕಾರದ ಅವಧಿಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವಧಿಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಈಗಂತ ಒಂದು ಆರೋಪ ಮಾಡ್ತಾ ಇದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಸಂತೋಷ್ ಹೆಗಡೆ. ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶದ ಕುರಿತಂತೆ ಅವರು ಮಾತನಾಡ್ತಾ ಇದ್ದಾರೆ. ನೋಡಿ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳ್ತಾ ಇದ್ದಾರೆ, ಬಿಹಾರದಲ್ಲಿ ಸೋಲ್ತೀವಿ ಅಂತ ಕಾಂಗ್ರೆಸ್ಗೆ ಮೊದಲೇ ಗೊತ್ತಿತ್ತ, ಹಾಗಾದರೆ ಹೀಗಾಗಿ ವೋಟ್ ಚೋರಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ವೋಟ್ ಚೋರಿ ಅಷ್ಟೊಂದು ಸುಲಭವಾಗಿರುವಂತಹ ವಿಚಾರ ಅಲ್ಲ. ರಾಜಕೀಯ ಚರ್ಚೆಗಳು ಏನೇ ಮಾಡಲು ಸಾಧ್ಯವಿಲ್ಲ. ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ವೋಟ್ ಚೋರಿ ಆಗೋದು ಅಷ್ಟು ಈಸಿಯಾಗಿಲ್ಲ, ವಿಚಾರಣೆ ಮಾಡಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ ಈ ಒಂದು ವಿಚಾರವಾಗಿ. ಆದರೆ ಬಾಯಿಗೆ ಬಂದ ಹಾಗೆ ಹೇಳ್ತಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಂತೋಷ್ ಹೆಗಡೆ ಈ ಒಂದು ವಿಚಾರವಾಗಿ. ವೋಟ್ ಚೋರಿ ಅಂತ ಕಾಂಗ್ರೆಸ್ನವರು ಪದೇ ಪದೇ ಬಡ್ಕೊಳ್ತಾರೆ. ಹಾಗಾದರೆ ಅವರಿಗೆ ಮೊದಲೇ ಸೋಲ್ತೀವಿ ಅನ್ನೋದು ಖಚಿತವಾಗಿತ್ತ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರದ್ದು ಆಡಳಿತದಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರದ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡ್ತಾ ಹೇಳ್ತಾರೆ ಅವರು. ನೋಡಿ, ಸಿದ್ದರಾಮಯ್ಯ ಅವಧಿಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ, ಅದ್ರ ಬಗ್ಗೆ ಗಮನ ಹರಿಸಬೇಕು. ಹಿಂದೆ BJP JDS ಕಾಂಗ್ರೆಸ್ನಲ್ಲೂ ಕೂಡ ಇದೆ ಈ ಒಂದು ವಿಚಾರ. ಇವಾಗಲೂ ಕೂಡ ಭ್ರಷ್ಟಾಚಾರ ಇದೆ. ಯಾವ ಸರ್ಕಾರ ಬಂದಾಗ ಭ್ರಷ್ಟಾಚಾರ ಇಲ್ಲ ಹೇಳಿ? ಎಲ್ಲ ಸರ್ಕಾರಗಳು ಬಂದಾಗಲೂ ಕೂಡ ಭ್ರಷ್ಟಾಚಾರ ಇದೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೂ ಕೂಡ ಭ್ರಷ್ಟಾಚಾರ ಇದೆ. BJP ಬಂದಾಗಲೂ ಇದೆ, ಕಾಂಗ್ರೆಸ್ ಬಂದಾಗಲೂ ಇದೆ, ಮತ್ತು JDS ಬಂದಾಗಲೂ ಇದೆ, ಮತ್ತು ಮೈತ್ರಿ ಸರ್ಕಾರ ಬಂದಾಗಲೂ ಕೂಡ ಇದೆ. ಹೀಗಾಗಿ ಎಲ್ಲ ಸಮಯದಲ್ಲೂ ಕೂಡ ಯಾವಾಗಲೂ ಕೂಡ ಭ್ರಷ್ಟಾಚಾರ ಅನ್ನೋದು ಇದ್ದೇ ಇದೆ. ಯಾವ ಸಮಯದಲ್ಲಿ ಇಲ್ಲ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಸಂತೋಷ್ ಹೆಗಡೆನೇ ಹೇಳ್ತಾ ಇದ್ದಾರೆ. ನೀವೇನೇ ಮಾಡಿದ್ರೂ ಸರಿ, ಯಾವ ಕಾನೂನುಗಳು ತಂದರೂ ಸರಿ, ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸರಿ, ಯಾವ ನಾಯಕ ಮುಖ್ಯಮಂತ್ರಿ ಆದರೂ ಸರಿ, ಭ್ರಷ್ಟಾಚಾರವನ್ನು ನಿಲ್ಲಿಸೋಕೆ ಆಗೋದಿಲ್ಲ. ಈ ರೀತಿಯಾದಂತಹ ಒಂದು ಮಾತನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳುತ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ಏನು ಬಿಹಾರದ ಒಂದು ಚುನಾವಣೆಯಲ್ಲಿ ವೋಟ್ ಚೋರಿಯಾಗಿದೆ ಅಂತ ಕಾಂಗ್ರೆಸ್ನವರು ಹೇಳುತ್ತಾರೆ, ಅದು ಅಷ್ಟೊಂದು ಸುಲಭವಲ್ಲ. ಅದರ ಬಗ್ಗೆ ಕೋರ್ಟ್ ಕೂಡ ಹೇಳಿದೆ ಏನು ಎತ್ತ ಅಂತ. ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ನಾಯಕರು. ಅವರ ಒಂದು ತಲೆಯಲ್ಲಿ ಏನಾದ ಅರಿವಿದೆಯಾ ಭ್ರಷ್ಟಾಚಾರದ ಒಂದು ವಿಚಾರಕ್ಕೆ? ಏನು ಇವರು ಮಾತನಾಡ್ತಾ ಹೇಳಿರುವಂತಹ ವಿಚಾರ ಕೇಳ್ತಾ ಇದ್ದಾರೆ, ಏನೇನೋ ಮಾತನಾಡ್ತಾರೆ. ಅದರ ಬಗ್ಗೆ ತಿಳ್ಕೊಂಡು ಮಾತನಾಡಿ, ಅದರ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ. ಆದರೂ ನೀವು ಯಾಕೆ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಾ? ರಾಜಕೀಯ ಚರ್ಚೆಗಳು ಸಾಕಷ್ಟಿರುತ್ತೆ, ಸಾವಿರಾರು ಇರುತ್ತೆ, ಅದನ್ನು ನಂಬಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೋರ್ಟ್ ಕೂಡ ಅದ್ರ ಬಗ್ಗೆ ಒಂದು ಕಿವಿ ಕೊಡಲ್ಲ. ಆ ಒಂದು ವಿಚಾರಗಳ ಬಗ್ಗೆ ವೋಟ್ ಚೋರಿ ವಿಚಾರ ಏನಿದೆ ಅದನ್ನು ಮಾಡೋದು ಅಷ್ಟು ಈಸಿಯಾಗಿರಲ್ಲ. ಸುಮ್ಮನೆ ನೀವು ಆರೋಪವನ್ನು ಮಾಡಿದ್ದೀರಿ ಅಂದ್ರೆ ಮಾತ್ರಕ್ಕೆ ಅದು ನಿಜ ಕೂಡ ಆಗಲ್ಲ. ಈ ರೀತಿಯಾಗಿ ಕಾಂಗ್ರೆಸ್ ನಾಯಕರ ಬಗ್ಗೆ, ಸಿದ್ದರಾಮಯ್ಯ ಒಂದು ಆಡಳಿತದ ಬಗ್ಗೆ, ಮತ್ತು ರಾಜ್ಯದಲ್ಲಿ ಇರುವಂತಹ ಅಥವಾ ದೇಶದಲ್ಲಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಸಂತೋಷ್ ಹೆಗಡೆ ಮಾತನಾಡ್ತಾ ಇರುವಂಥದ್ದು. ಈ ಒಂದು ಭ್ರಷ್ಟಾಚಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ, ಯಾವ ಸರ್ಕಾರ ಬಂದರೂ ಸರಿ ಅಂತ ಸಂತೋಷ್ ಹೆಗಡೆ ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.